ವೆಲ್ಕಮ್ ಟು ವಿರಾಟ್ಸ್ ಕಿಚನ್. ನಾನು ಮೇಘ ಗಣೇಶ್. ಇವತ್ತು ನಾನು ಇಲ್ಲಿಂದ ಗಲ್ಫಿಂದ ಇವತ್ತಲ್ಲ 16th ನಾನು ಗಲ್ಫಿಂದ ಇಂಡಿಯಾಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ತುಂಬ ದಿನದಿಂದ ಒಂದು ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಕಾರಣಾಂತರದಿಂದ ಆಗ್ತಾ ಇರಲಿಲ್ಲ. ಸೊ ಇವತ್ತು ನಾನೊಂದು ಶಾರ್ಟ್ ಆಗಿರುವಂತಹ ಲಾಗನ್ನು ಮಾಡಿದ್ದೀನಿ. ಸೊ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ನೋಡೋಣ. ಫಸ್ಟಿಗೆ ನಾನು ಸಬಾಮೇಡ್ ಕಂಪನಿದು ವೈಪ್ಸನ್ನು ತಗೊಂಡಿದ್ದೀನಿ. ಕ್ಲೀನಿಂಗ್ ವೈಪ್ಸನ್ನು, ವೆಟ್ ವೈಪ್ಸ್ ಅಂತಲೂ ಹೇಳ್ತಾರೆ. ಸೊ ನಾನು ಯೂಶ್ವಲಿ ಫಸ್ಟ್ ಮಗನಿಗೂ ನಾನು ಇದೇ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದು ಸಬಾಮೇಡ್. ಇದೊಂದು 6 ಪೀಸನ್ನು ತೆಕ್ಕೊಂಡಿದ್ದೀವಿ. ಫಸ್ಟ್ ಮಗನಿಗೆ 1 ವರ್ಷ 4 ತಿಂಗಳಾಗೋ ತನಕ ನಾನು ಸಬಾಮೇಡ್ ಪ್ರಾಡಕ್ಟನ್ನೇ ಯೂಸ್ ಮಾಡಿದ್ದು. ಇವಾಗ ಅವನಿಗೆ ನಾನು ಚೇಂಜ್ ಮಾಡಿದ್ದೀನಿ. ಏನಂದರೆ ಹಿಮಾಲಯ ಸೋಪನ್ನು ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಸಬಾಮೇಡ್ ತುಂಬ ಒಳ್ಳೆಯದು, ಬೆಸ್ಟ್ ಪ್ರೊಟೆಕ್ಷನ್ ಫ್ರಮ್ ದ ಡೇ ಒನ್. ಸೊ ಇದು ಒಂದು 6 ಪೀಸನ್ನು ತೆಕ್ಕೊಂಡಿದ್ದೀವಿ. ಇದು ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ ಎಲ್ಲ ಕಡೆ ಹೋದ್ರೂ. ಸೊ ಇದೊಂದು 6 ಪೀಸನ್ನು ತೆಕ್ಕೊಂಡಿದ್ದೀವಿ. 7 ಪೀಸಸ್ ಇದೆ. ಸೊ ಅದಾದಮೇಲೆ ಪೌಡರ್ನ ತೆಕ್ಕೊಂಡಿದ್ದೀವಿ. ಇದು ಅಷ್ಟೇ ಫ್ರಮ್ ದ ಡೇ ಒನ್ ಯೂಸ್ ಮಾಡ್ಬೋದು. ಇಲ್ಲೇ ಅವರು ಕೊಟ್ಟಿರ್ತಾರೆ ಕೆಳಗಡೆನೆ, ಫ್ರಮ್ ದ ಫಸ್ಟ್ ಡೇ ಅಂತಲೇ ವಿ ಕ್ಯಾನ್ ಯೂಸ್. ಸೊ ಇದೊಂದು 4 ಡಬ್ಬ ತೆಕ್ಕೊಂಡಿದ್ದೀನಿ, 4 ಡಬ್ಬ. ಶಾಂಪು, ಇದು ಮಕ್ಕಳದ್ದು. ಸೊ ಸ್ನಾನ ಮಾಡುವಾಗ ತಲೆಯಲ್ಲೆಲ್ಲ ಆಯಿಲ್ ಇರ್ತಾರೋ, ಸೊ ಅದು ನೀಟಾಗಿ ಹೋಗ್ಲಿಕ್ಕೆ ಶ್ಯಾಂಪು ಸಬಾಮೇಡ್. ಇದು ಫೇಶಿಯಲ್ ಕ್ರೀಮ್ ಬಂದ್ಬಿಟ್ಟು ಆಫ್ಟರ್ ಬಾತ್ ಮಗುನ ಇದು ಬೊಟ್ಟೆಲ್ಲ ಇಡು ಆ ಟೈಮಲ್ಲಿ ನಾವು ಕ್ರೀಮ್ ಹಚ್ಬೋದು. ಇದೇನು ಪ್ರಾಬ್ಲಮ್ ಏನಿಲ್ಲ, ತುಂಬ ಒಳ್ಳೆಯದು. ಮತ್ತು ಇದನ್ನು ಅಷ್ಟೇ ಡೇ ಫಸ್ಟಿಂದನೇ ನಾವು ಯೂಸ್ ಮಾಡ್ಬೋದು. ಕೆಲವರು ಆಫ್ಟರ್ 16 days ಎಲ್ಲ ಯೂಸ್ ಮಾಡ್ತಾರಲ್ಲ, ಹಾಗೇನಿಲ್ಲ, ಡೇ ಫಸ್ಟಿಂದನೇ ನಾವು ಇದನ್ನು ಯೂಸ್ ಮಾಡ್ಬೋದು. ಅದಾದಮೇಲೆ ಒಂದು 12 ಪೀಸ್ ಸೋಪನ್ನು ತಗೊಂಡಿದ್ದೀವಿ, ಸಬಾಮೇಡ್ ಸೋಪೆ. ನಾನು ಅದು ಯಾವಾಗ ಹೇಳಿದಾಗೆ ಫಸ್ಟ್ ಮಗನಿಗೂ ನಾನು ಇದನ್ನೇ ಯೂಸ್ ಮಾಡಿದ್ದು. ಇವಾಗ ಸೆಕೆಂಡ್ ಕ್ಯಾರಿಂಗ್ ಆಗಿರುವ ಕಾರಣ 2ನೇ ಮಗುಗೂ ನಾನು ಸಬಾಮೇಡನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದೊಂದು 12 ಬಾಕ್ಸ್ ಇದೆ. ಇದು ಒಂದು ಸೋಪು ನಮಗೆ ಕರೆಕ್ಟಾಗಿ ಯೂಸ್ ಮಾಡಿದ್ರೆ 1 ಮಂತ್ ಅಂತೂ ಗ್ಯಾರಂಟಿ ಬರುತ್ತೆ. ಅದಾದಮೇಲೆ ಇಯರ್ ಬಡ್, ಇದು ಮೇಡ್ ಇನ್ ಇಟಾಲಿ. ಇದು ಸಣ್ಣ ಮಕ್ಕಳಿಗೆ, ಎಕ್ಸ್ಪೆಷಲಿ ಸಣ್ಣ ಮಕ್ಕಳಿಗೆ ಕಿವಿ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ತುಂಬ ಒಳ್ಳೆಯದಾಗುತ್ತೆ. ನಾವು ಸಣ್ಣ ಬಡ್ ಯೂಸ್ ಮಾಡಿದರೆ, ಬಡ್ಸೇನು ಯೂಸ್ ಮಾಡ್ತೀವಿ, ಅದು ಕಿವಿ ಒಳಗಡೆ ಹೋಗಿ ಮಕ್ಕಳಿಗೆ ಕಿವಿ ಗಾಯನೂ ಆಗ್ಬೋದು. ಸೊ ಇದು ಒಳಗಡೆ ಹೋಗಲ್ಲ, ಇದು ತಡೆಯುತ್ತೆ. ನಾನು ನೆಕ್ಸ್ಟ್ ಟೈಮ್ ಇದು ಓಪನ್ ಇಲ್ಲ, ಊರಿಗೋಗಿ ಇದನ್ನು ಓಪನ್ ಮಾಡಬೇಕಾದ್ರೆ ತೋರಿಸ್ತೀನಿ ಹೇಗಿದೆ ಅಂತ. 2 ಬಾಕ್ಸ್ ಇದೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಕೇಸರಿ ತಗೊಂಡಿದ್ದೀನಿ. ನಾನು ಇವಾಗ 7 ಮಂತ್ ಕ್ಯಾರಿಂಗ್ ಆದ ಕಾರಣ ಸೊ ತುಂಬ ಲೇಟಾಗಿ ಆ್ಯಕ್ಚುಲಿ ನಾನು ಇದು ಕೇಸರಿ ಇವಾಗ ಕುಡಿತಿರೋದು. ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ 5 ಮಂತಿಂದನೇ ಸ್ಟಾರ್ಟ್ ಮಾಡಿದ್ದೆ ಕುಡಿಲಿಕ್ಕೆ. ಸೊ ಇದು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕೇಸರಿ 2 ಬಾಕ್ಸ್ ಇದೆ. ಇದು ಬಾಡಿ ಲೋಷನ್. ಇದು ಇವಾಗ ಚಳಿಗಾಲ ಟೈಮಲ್ಲೆಲ್ಲ, ಇವಾಗ ನೆಕ್ಸ್ಟ್ ಜಾನ್ವರಿ ಟೈಮಲ್ಲೆಲ್ಲ ಸ್ವಲ್ಪ ಚಳಿ ಇರುತ್ತಲ್ವ, ಆವಾಗ ಮಕ್ಕಳ ಬಾಡಿಲೆಲ್ಲ ರ್ಯಾಷಸ್ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಲೋಷನ್. ಇದನ್ನು ಡೇ ಫಸ್ಟಿಂದನೇ ನಾವು ಯೂಸ್ ಮಾಡ್ಬೋದು. ಇದು ಮಸಾಜ್ ಆಯಿಲ್ ಸಬಾಮೇಡ್. ಇದು ಆ್ಯಕ್ಚುಲಿ ನಾವು ಸ್ನಾನ ಮಾಡಿಸೋ ಮುಂಚೆ ಮಗುಗೆ ಆಯಿಲ್ ಮಸಾಜ್ ಮಾಡಿ ಮತ್ತೆ ಆಫ್ಟರ್ 10 ಮಿನಿಟ್ಸ್ ಕೊಟ್ಟಿರ್ತಾರೆ, ಎಷ್ಟು ನಿಮಿಷ ಆದಮೇಲೆ ಸ್ನಾನ ಮಾಡಿಸ್ಬೋದು ಅಂತ. ಸೊ ಇದನ್ನು ಸಬಾಮೇಡ್. ನಾನು ಎಲ್ಲ ಪ್ರಾಡಕ್ಟ್ ಅದನ್ನೇ ಯೂಸ್ ಮಾಡಿದ್ದು. ತುಂಬ ಒಳ್ಳೆಯದು, ಸ್ವಲ್ಪ ಕಾಸ್ಟ್ಲಿ, ಬಟ್ ಮಕ್ಕಳ ಇದು ನೋಡಿ ನಾವು ಅದನ್ನೇ ತಗೊಂಡಿರೋದು. ಇದು ಬಂದ್ಬಿಟ್ಟು ಒಂದು 6 ಪೀಸಸ್ ಇದೆ. ಇದು ನಂದು ದೊಡ್ಡ ಮಗನಿಗೆ,
ಅವನಿಗೆ ನಾನು ಯಾವಾಗ ಹೇಳಿದಾಗೆ 1 ವರ್ಷ 4 ತಿಂಗಳ ತನಕ ಸಬಮೇಡನ್ನೇ ಯೂಸ್ ಮಾಡಿದ್ದು. ಆಮೇಲೆ ಅವನಿಗೆ ನಾನು ಪ್ರಾಡಕ್ಟನ್ನು ಚೇಂಜ್ ಮಾಡಿ ಹಿಮಾಲಯ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಅವನಿಗೆ ಪ್ರೆಸೆಂಟ್ ಹಿಮಾಲಯನೇ ಯೂಸ್ ಮಾಡ್ತಿರೋದು. ಸೊ ಇದು ಕಿಡ್ಸ್ ಮಾಸ್ಕ್. ಇದು ಊರಿಗೆ ಹೋಗುವಾಗ ಮನೇಲಿ ಸುಮಾರು ಮಕ್ಕಳಿದ್ದಾರೆ, ಅತ್ತಿಗೆ ಮಕ್ಕಳು ಎಲ್ಲರೂ ಇದ್ದಾರೆ. ಅವರೆಲ್ಲರಿಗೆ ಇವಾಗ ಚೆನ್ನಾಗಿದೆ ಅಲ್ವಾ, ಸೊ ಅದಕ್ಕೋಸ್ಕರ ತೆಕ್ಕೊಂಡಿದ್ದೀನಿ. ನನ್ನ ಮಗನಿಗೂ ಸೇರಿಸಿ. ಇದು ವೆರಿ ಇಂಪಾರ್ಟೆಂಟ್ ಪ್ಯಾಂಪರ್ಸ್. ಇದಿಲ್ಲದೆ ನಾವು ಆಚೆ ಹೋಗಿ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಮಗುನ. ಸೊ ಇದು ನಂದು ದೊಡ್ಡ ಮಗ. ಇದು ಅಷ್ಟೇ ವೆರಿ ಮಚ್ ಇಂಪಾರ್ಟೆಂಟ್. ಚಾಕ್ಲೇಟ್ಸನ್ನು ತೆಕ್ಕೊಂಡಿದ್ದೀವಿ. ಆ್ಯಕ್ಚುಲಿ ಈ ಸಲ ನಾವು ಸ್ವಲ್ಪ ಕಮ್ಮಿ ಚಾಕ್ಲೇಟ್ ತಗೊಂಡಿರೋದು, ಯಾಕಂದರೆ ಆಲ್ರೆಡಿ ನನಗೆ 40 kg ಟ್ರಾವೆಲ್ ಮಾಡುವಾಗ ತೆಕ್ಕೊಂಡೋಗ್ಲಿಕ್ಕೆ ಆಲ್ರೆಡಿ 40 kg ಆಗೋಗಿದೆ. ಥಿಂಗ್ಸೇ 20 kg ಆಗಿದೆ, ಪ್ಲಸ್ ಡ್ರೆಸ್ಸಸ್ 23 kg ಆಗಿದೆ. ಸೊ ಏನು ಮಾಡೋದು ಗೊತ್ತಿಲ್ಲ, ಯಾವ ಬಿಟ್ಟೋಗ್ತೀನಿ ಗೊತ್ತಿಲ್ಲ. ಸೊ ಚಾಕ್ಲೇಟನ್ನು ತೆಕ್ಕೊಂಡಿದ್ದೀನಿ. ನಾನು ನನ್ನ ಮಗ ಇದ್ದರೆ ಟ್ರಾವೆಲ್ ಮಾಡ್ತಿರೋದು. ಸೊ ಅರ್ಜೆಂಟ್ ಇದ್ದಿದ್ರೆ ಸ್ವಲ್ಪ ಜಾಸ್ತಿ ವೆಯ್ಟ್ ತೆಕ್ಕೊಂಡು ಹೋಗ್ಬೋದಿತ್ತು. ಸೊ ಚಾಕ್ಲೇಟ್ಸ್ ಇದೊಂದು 3-4 ಪ್ಯಾಕೆಟ್ನ ತಗೊಂಡಿದ್ದೀವಿ. ಇದು ಆಯಿಲ್ ವೈಪ್ಸ್ ಅಂತ. ಇದು ನಾವು ಮಕ್ಕಳಿಗೆಲ್ಲ ಕಪ್ಪು ದೃಷ್ಟಿಗೆ ಬೊಟ್ಟಿಡ್ತೀವಲ್ವ, ಬೊಟ್ಟಿಡ್ಬೇಕಾದ್ರೆ ನನಗೆ ಅದು ತಿಕ್ಕಿದ್ರೆ ಹೋಗೋದಿಲ್ಲ ಕೆಲವೊಮ್ಮೆ. ಆ ಟೈಮಲ್ಲಿ ನಾವು ಸ್ನಾನಕ್ಕೆ ಹೋಗೋ ಮುಂಚೆ, ಮಕ್ಕಳನ್ನ ಕರ್ಕೊಂಡು ಹೋಗೋ ಮುಂಚೆ ಸ್ನಾನಕ್ಕೆ ಈ ಆಯಿಲ್ ವೈಪ್ಸಲ್ಲಿ ಅದನ್ನೆಲ್ಲ ಹಿಂಗೆ ಒರೆಸಿದ್ರೆ ನೀಟಾಗಿ ಬರುತ್ತೆ. ಸೊ ಅದನ್ನು ಕೂಡ ನಾನು ಸಬಮೇಡದೆ ತಗೊಂಡಿರೋದು. ಸೊ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಾವು ಗಲ್ಫಿಂದ ಹೋಗಬೇಕಾದ್ರೆ ಇದನ್ನೆಲ್ಲ ತಗೊಂಡು ಹೋಗ್ತೀವಿ, ನಟ್ಸ್ನೆಲ್ಲ ತೆಕ್ಕೊಂಡು ಹೋಗ್ತೀವಿ. ಸೊ ಈ ಸತಿ ಬರೀ ಆಲ್ಮಂಡ್ ಮತ್ತು ಪಿಸ್ತಾನ ಮಾತ್ರ ತೆಕ್ಕೊಂಡು ಹೋಗ್ತಿರೋದು, ಬೇರೆ ಏನು ತೆಕ್ಕೊಂಡು ಹೋಗ್ತಾ ಇಲ್ಲ. ಅದನ್ನು ಸ್ವಲ್ಪ ಕಮ್ಮಿನೇ. ಸೊ ನಟ್ಸನ್ನು ತಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಮಂತ್ ನನ್ನ ಮಗನ 2nd ಬರ್ತ್ಡೇ. ಸೊ ಅದಕ್ಕೋಸ್ಕರ ನನಗೆ ಇದು ಆ್ಯಕ್ಚುಲಿ ಇದು ಊರಲ್ಲೇ ಸಿಗುತ್ತೆ, ಬಟ್ ಇದು ನನಗೆ ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತು, ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿಂದ ಇದನ್ನೊಂದು ತೆಕ್ಕೊಂಡು ಹೋಗ್ತಾ ಇದ್ದೀನಿ. ಅದಾದಮೇಲೆ ಬಲೂನ್ಸ್. ಮಗನಿಗೆ ಬಲೂನ್ ಅಂದರೆ ತುಂಬ ಇಷ್ಟ. ಅವನಿದಲ್ಲಿ ಆಟ ಆಡ್ತಾನೆ ತುಂಬ ಚೆನ್ನಾಗಿ. ಪ್ಲಸ್ ಬರ್ತ್ಡೇ ಬಲೂನ್ ಇದು, ಅದನ್ನು ಕೂಡ ನಾನು ಇಲ್ಲಿಂದನೇ ತಗೊಂಡಿದ್ದೀನಿ. ಇದೇನಪ್ಪ ಅಂತ ಹೇಳಿದ್ರೆ 2 ಸೇಮ್ ಪ್ಲೇಟನ್ನು ತಗೊಂಡಿದ್ದೀನಿ. ಒಂದು ನನ್ನ ಮಗನಿಗೆ, ಒಂದು ನನ್ನ ಅತ್ತಿಗೆಯ ಮಗಳಿಗೆ. ಸೊ ಅತ್ತಿಗೆ ಮಗಳು ಮನೆಯಲ್ಲೇ ಇರುವ ಕಾರಣ ಅವಳಿಗೂ 3 years. ಒಂದೇ ಥರ ಬೇರೆ ಬೇರೆ ಕಲರ್ ತಗೊಂಡೋದ್ರು ಮನೇಲಿ ಜಗಳ ಆಗುತ್ತೆ. ಸೊ ಒಂದೇ ತಗೊಂಡೋದ್ರು ಮನೇಲಿ ಜಗಳ ಆಗುತ್ತೆ. ಸೊ ಅದಕ್ಕೋಸ್ಕರ 2 ಸೇಮ್ ಟು ಸೇಮ್ ತಗೊಂಡಿದ್ದೀನಿ. ತಿನ್ಬೇಕಾದ್ರೆ ಕನ್ಫ್ಯೂಷನ್ ಆಗಲಿ, ಅವ್ರಿಗೆ ಯಾರು ತಟ್ಟೆ ಯಾರ್ದು ಅಂತ ಗೊತ್ತಾಗೋದು ಬೇಡ ಅಂತ. ಸೊ ಇದನ್ನು ಇಲ್ಲಿಂದ ನಾನು ತೆಕ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇಲ್ಲಿಂದ ಒಂದು ಬೀಟರ್ನ ತೆಕ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ನಾನು ಇವಾಗ ಅನ್ಬಾಕ್ಸ್ ಮಾಡಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಇಂಡಿಯಾದಲ್ಲೂ ಸಿಗುತ್ತೆ, ಇಲ್ಲ ಅಂತಲ್ಲ. ಬಟ್ ಇದು ಈ ಕಂಪನಿದು ನಮಗೆ ಕಮ್ಮಿಗೆ ಇಲ್ಲಿ ಆಫರಲ್ಲಿ ಸಿಕ್ತು. ಯೂಶ್ವಲಿ ಈ ಕಂಪನಿದು ನನಗೆ ಕಮ್ಮಿಗೆ ಸಿಗೋದಿಲ್ಲ. ಸೊ ಕಮ್ಮಿಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಂದನೇ ಇದನ್ನು ತೆಕ್ಕೊಂಡು ಹೋಗ್ತಾ ಇದ್ದೀನಿ. ಕಮ್ಮಿ ಅಂದರೆ ಅರೌಂಡ್ 18 ರಿಯಲ್. ಇಲ್ಲಿದು 18 ರಿಯಲ್ಗೆ ನಮ್ಗೆ ಇದು ಸಿಕ್ಕಿದೆ. ಮೌಲಿನೆಕ್ಸ್ ಕಂಪನಿ ಇದು. ಸೊ ಇದನ್ನು ಇವಾಗ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಏನೆಲ್ಲ ಇದೆ ಅಂತ. ಸೊ ಇದನ್ನು ಇವಾಗ ಅನ್ಬಾಕ್ಸ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಇದ್ರದ್ದು ಬ್ಲೇಡ್ಗಳು. ಇದು ನಮಗೆ ಕೇಕ್ ಮಾಡಬೇಕಾದ್ರೆ ಕ್ರೀಮ್
ಬೀಟ್ ಮಾಡ್ತಾರಲ್ವ, ಸೊ ಅದು ಆ್ಯಕ್ಚುಲಿ ಈ ಥರದ್ದು ಬಂದರೆ ತುಂಬ ಒಳ್ಳೆಯದಂತೆ. ಇನ್ನೊಂದು ಸ್ವಲ್ಪ ಇದಾಗಿರುತ್ತಲ್ವ, ಶಾರ್ಪ್ ಆಗಿರುತ್ತಲ್ಲ, ಅದಕ್ಕಿಂತ ಈ ಥರದ್ದು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದೇನಂದರೆ ನನಗೆ ಈ ಚಪಾತಿ ಹಿಟ್ಟು ಅದನ್ನೆಲ್ಲ ನಾವು ಇದರಲ್ಲಿ ಮಾಡ್ಕೊಳ್ಬೋದು. ಇದು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ಊರಿಗೆ ಹೋದಾಗನೇ ತೋರಿಸ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಇದು ಅಷ್ಟೇ, ಒಂದು 5 ಮಿನಿಟ್ಸಲ್ಲಿ ನಿಮಗೆ ಕ್ರೀಮ್ ಪ್ರಾಡಕ್ಟ್ ಒಳ್ಳೆಯದಿದ್ರೆ ಕ್ರೀಮು ಚೆನ್ನಾಗಿ ಒಂದು 5 ಮಿನಿಟ್ಸಲ್ಲೇ ನಿಮಗೆ ಬೀಟಾಗಿ ಬರುತ್ತೆ. ಸೊ ಅದಾದಮೇಲೆ ಇದು ಬೀಟರ, ಇಲ್ಲಿ ನಂಬರ್ಸ್ ಎಲ್ಲ ಇದೆ, ಸ್ಟಾರ್ಟ್ 1 2 3 4 ಅಂತ. ಸೊ ಇದನ್ನು ಹಾಕ್ಲಿಕ್ಕೂ ಅಷ್ಟೇ ಈ ಥರ ಇರೋದನ್ನ ಈಚೆ ಸೈಡಿಗೆ ಹಾಕಬೇಕು. ಈ ಥರ ಏನು ಇಲ್ಲದ್ದು ಈಚೆ ಸೈಡಿಗೆ ಹಾಕಿ ಇಲ್ಲಿ ಸ್ಟಾರ್ಟ್ ಮಾಡಬೇಕು, ಡೈರೆಕ್ಟ್ ಸ್ಟಾರ್ಟ್. ಓಕೆನಾ, ಇದನ್ನು ಡೈರೆಕ್ಟ್ ಸ್ಟಾರ್ಟ್ ಮಾಡಬೇಕು. ತೆಗಿಬೇಕಾದ್ರೆ ಈ ಟರ್ಬೋ ಅಂತಿದೆ ಅಲ್ವಾ, ಅದನ್ನು ಹೀಗೆ ಪ್ರೆಸ್ ಮಾಡಿದರೆ ಇದು ಹೊರಗೆ ಬರ್ತದೆ. ಸೊ ಇದು ಕ್ಲೀನ್ ಮಾಡಲಿಕ್ಕೆ ಇದು ಹಿಂಗೆ ಸ್ಟಿಕ್ ಆಗುತ್ತೆ, ಅಂದರೆ ನಮಗೆ ಜಾರ್ ಹೋಗಲ್ಲ. ಸೊ ಇದನ್ನು ಜಸ್ಟ್ ಹೀಗೆ ಫಿಕ್ಸ್ ಮಾಡಿದರೆ ಸಾಕು. ಇದನ್ನ ಲಾಕ್ ಮಾಡಿ ಪ್ಲಗ್ಗನ್ನು ಸಿಕ್ಸಿದ್ರೆ ಇದೂ ರೊಟೇಟ್ ಆಗುತ್ತೆ. ಸೊ ಇದೂ ತಿರುಗುತ್ತೆ. ಆಮೇಲೆ ಇದನ್ನು ನಾವು ಬೇಕಾದರೆ ಇಲ್ಲೊಂದು ಬಟನ್ ಇದೆ ಅಲ್ವಾ, ಅದನ್ನು ಒತ್ತಿದ್ರೆ ಇದನ್ನು ಹೀಗೆ ಮೇಲೆ ಮಾಡ್ಕೊಳ್ಬೋದು. ಇದನ್ನು ತೆಗಿಲಿಕ್ಕೆ ಇಲ್ಲೊಂದು ಬಟನ್ ಇದೆ, ಲಾಕ್ ಬಟನ್, ಅದನ್ನು ಹೀಗೆ ಒತ್ತಿದ್ರೆ ಇದು ಮೇಲೆ ಬರುತ್ತೆ. ಸೊ ನಾವು ಇದನ್ನು ಮಾತ್ರ ಸಪ್ರೇಟ್ ತಗೊಂಡ್ರೆ ಬೌಲ್ ಬೇರೆ ಎಕ್ಸ್ಟ್ರಾ ತೆಗೊಳ್ಬೇಕಾಗುತ್ತೆ. ಸೊ ಇದನ್ನು ಇಡೀ ಸೆಟ್ಟೆ ತಗೊಂಡ್ರೆ ಒಳ್ಳೇದು. ವಾರಂಟಿ ಇದೆ 1 ಇಯರ್. ಬೀಟರ್ ಇದ್ರೆ ಕೇಕ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ. ಸೊ ನೋಡಿದ್ರಲ್ವ, ಇಷ್ಟು ಐಟಮ್ನ ನಾನು ಊರಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ ತೆಗೊಂಡು ಹೋಗ್ತಾ ಇದ್ದೀನಿ. ಊರಿಂದ ಬರಬೇಕಾದ್ರೂ ನಾವು ತುಂಬ ಐಟಮ್ಸನ್ನು ತರ್ತೀವಿ. ಅಂದರೆ ಮೆಣಸಿನ್ಕಾಯಿ ಆಗಿರ್ಬೋದು, ಪ್ಲಸ್ ಧನಿಯಾ ಆಗಿರ್ಬೋದು, ಉಪ್ಪಿನಕಾಯಿ, ಅದು ಡ್ರೈ ಫಿಶ್, ವೆರಿ ಇಂಪಾರ್ಟೆಂಟ್ ಡ್ರೈ ಫಿಶನ್ನು ತರ್ತೇವೆ.
ಬಟ್ ಇವಾಗ ಇಲ್ಲಿ ಸಿಗ್ತಾ ಇದೆ. ಫಸ್ಟ್ ನಮಗೆ ಡ್ರೈ ಫಿಶ್ ಇಲ್ಲಿ ಸಿಗ್ತಾ ಇತ್ತು ಬಟ್ ಊರ ಥರ ಟೇಸ್ಟ್ ಇರ್ತಾ ಇರಲಿಲ್ಲ. ಸೊ ಡ್ರೈ ಫಿಶನ್ನು ತರ್ತೇವೆ. ಆಮೇಲೆ ಸ್ವೀಟ್ಸೇ ಒಂದು 6 kgs ತರ್ತೀವಿ. ಚಾಕ್ಲೇಟ್ ಎಲ್ಲ ದೂದ್ ಪೇಡ ಆಗಿರ್ಬೋದು, ಜಿಲೇಬಿ ಆಗಿರ್ಬೋದು, ಆ ಥರದನ್ನ ಯೂಶ್ವಲಿ 6 kgs ನಾವು ತರ್ತೀವಿ. ಇಬ್ಬರು ಬರ್ತೀವಲ್ಲ, ಸೊ ತುಂಬ ವೆಯ್ಟ್ ತರ್ಬೋದು. ಸೊ ಇಲ್ಲಿಂದ ನಾನು ಒಬ್ಬಳೇ ಹೋಗ್ತಿರೋ ಕಾರಣ, ನಾನು ಮಗ ಹೋಗ್ತಿರೋ ಕಾರಣ ನನಗೆ 40 kgs ಮಾತ್ರ ತಗೊಂಡು ಹೋಗ್ಲಿಕ್ಕಾಗೋದು. ಸೊ ಇಷ್ಟು ಐಟಮ್ನ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಊರಲ್ಲಿ ಹೋದ್ಮೇಲೆ ಇನ್ನೊಂದು ಲಾಗನ್ನು ಮಾಡ್ತೀನಿ, ಇನ್ನೊಂದು ವಿಡಿಯೋನ ಮಾಡ್ತೀನಿ. ನಮ್ಮ ಊರು ಹೇಗಿದೆ, ಪ್ಲೇಸ್ ಹೇಗಿದೆ ಅದನ್ನೆಲ್ಲ ನಿಮಗೆ ತೋರಿಸಿ ಮನೆಯವ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.